ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈರುಳ್ಳಿಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಮನೆಯಲ್ಲಿ ಯಾವತ್ತೂ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸೇ. ಈ ಈರುಳ್ಳಿ ಇದ್ದು ಕೂಡ ನಾವು ಇದುವರೆಗೆ ಈ ರೆಸಿಪಿ ಮಾಡಿಲ್ಲ ಅಂದ್ರೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಅಷ್ಟೊಂದು ಟೇಸ್ಟಿ ಆಗಿರುವಂತ ರೆಸಿಪಿ ಇವತ್ತೇ ಮಾಡಿ ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಇದಕ್ಕೆ 3 ಈರುಳ್ಳಿ ಸಣ್ಣಕ್ಕೆ ನೋಡಿ ಈ ರೀತಿ ಸಣ್ಣಕ್ಕೆ ತುಂಡು ಮಾಡಿ ತಗೊಂಡಿದ್ದೀನಿ. ಅದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. 3 ಮೀಡಿಯಂ ಸೈಜಿನ ಈರುಳ್ಳಿ ತಗೊಂಡಿರೋದು. ಅದಕ್ಕೆ ನಾನಿಲ್ಲಿ ಮೊದಲು ಕಾರ್ನ್ ಫ್ಲೋರ್ ಹಾಕ್ತಾ ಇರೋದು. 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ 3 ಟೇಬಲ್ ಸ್ಪೂನ್. ಅದೇ ರೀತಿ ಮೈದಾ ಕೂಡ 3 ಟೇಬಲ್ ಸ್ಪೂನ್ ಮೈದಾನು ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಮೈದಾ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ತುಂಡು ಮಾಡುವಾಗ ಮಾತ್ರ ನಿಮ್ಗೆ ಎಷ್ಟು ಸಣ್ಣಕ್ಕೆ ತುಂಡು ಮಾಡೋದಿಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ತುಂಡು ಮಾಡ್ಕೊಳ್ಳಿ, ಹಾಗಿದ್ರೆ ಮಾತ್ರ ಚೆನ್ನಾಗಿರೋದು. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ನೀರು ಸೇರಿಸಬೇಡಿ, ನೋಡ್ಕೊಂಡು ಸೇರಿಸಿ. ನೋಡಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಕರೆಕ್ಟ್ ಆಗಿ ನಮ್ಗೆ ಉಂಡೆ ಸಿಗ್ಬೇಕು, ಆ ರೀತಿ ಬರ್ಬೇಕು. ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲಾದ್ರೂ ಹುಡಿ ಕಡಿಮೆ ಆಗಿದ್ರೆ ನಿಮ್ಗೆ ಸೇರಿಸಬಹುದು. ಇಷ್ಟು ಗಟ್ಟಿ ಮಾತ್ರ ಬರಬೇಕು. ನೋಡಿ ಅದನ್ನ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಇದನ್ನ ಈ ರೀತಿ ಸಣ್ಣ ಸಣ್ಣ ಉಂಡೆ ಆದ್ರೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ. ಇನ್ನು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದಕ್ಕಿಂತ ಮೊದಲು ಒಂದು ಬೌಲ್ ತಗೊಳ್ಳಿ. ಅದೊಂದು ಬೌಲಿಗೆ ನಾನಿಲ್ಲಿ ಮೊದಲು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಇದು ಹೆಚ್ಚು ಕಡಿಮೆ ಮಾಡಬಹುದು, ನಿಮಗೆ ಇದು ಕರೆಕ್ಟ್ ಟೇಸ್ಟ್ ಸಿಗುತ್ತೆ ನಮಗೆ. ಆಮೇಲೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಕೂಡ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಮಿಕ್ಸ್ ಆಗಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ನಾನು ನಮ್ಮ ಈರುಳ್ಳಿಯನ್ನ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ನಾವು ಬಾಲ್ ತರ ಮಾಡ್ಕೊಂಡಿದೀವಿ ಅಲ್ವಾ, ಅದನ್ನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ಮೊದ್ಲೇ. ನೋಡಿ ಈ ರೀತಿ ಮೊದಲು ಮುಟ್ಟಬೇಡಿ, ಸ್ವಲ್ಪ ಫ್ರೈ ಆದ್ಮೇಲೆ ಅದನ್ನ ತಿರುಗಿಸಿ ಹಾಕಿದ್ರೆ ಸಾಕು. ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇನ್ನು ಇದನ್ನ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ಆಮೇಲೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಡಿ, ಅವಾಗ ಒಳಗಡೆ ಬೇಯಲ್ಲ. ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಸಾಕು. ನೋಡಿ ಇದು ಫ್ರೈ ಆಗಿ ರೆಡಿ ಆಗಿದೆ. ನೋಡಿ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಿಕ್ಕೂ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ ಈ ರೀತಿ ಇದೆ. ಎಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಇದೇ ರೀತಿ ಉಳಿದ ಹಿಟ್ಟಿನಲ್ಲೆಲ್ಲ ಇದೇ ರೀತಿ ಫ್ರೈ ಮಾಡಿ, ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿ ನಾನು ರೆಡಿ ಮಾಡಿ ತರ್ತೀನಿ. ಇದನ್ನೆಲ್ಲ ತೆಗ್ದ್ಬಿಟ್ಟು ನೋಡಿ ಎಲ್ಲ ಫ್ರೈ ಆಗಿ ರೆಡಿ ಆಗಿದೆ. ಈ ರೀತಿ ಇದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದೇ ಎಣ್ಣೆ ಅದೇ ಪಾತ್ರ ಉಪಯೋಗಿಸ್ತಾ ಇದ್ದೀನಿ. ಅದ್ರಲ್ಲಿ ಜಾಸ್ತಿ ಎಣ್ಣೆ ನಾನು ತೆಗ್ದಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಆಮೇಲೆ ಇಲ್ಲಿ ಈರುಳ್ಳಿ ಸ್ವಲ್ಪ ದೊಡ್ಡಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಅದು ಬೆಳ್ಳುಳ್ಳಿ ಆಮೇಲೆ ಕಾಯಿ ಮೆಣಸು ಇಷ್ಟು ನಾನಿಲ್ಲಿ ತುಂಡು ಮಾಡಿ ರೆಡಿ ಮಾಡಿಟ್ಟಿದ್ದೆ. ಅದನ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಸಾಕು. ಆಮೇಲೆ 1 ಕಾಯಿ ಮೆಣಸು. ಇನ್ನು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ನಾನಿಲ್ಲಿ ಎಣ್ಣೆ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮಾತ್ರ ತಗೊಂಡಿರೋದು. ಜಾಸ್ತಿ ಎಣ್ಣೆ ಇದ್ರೆ ತೆಗ್ಬಿಡಿ. ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಇದು ಜಾಸ್ತಿ ಫ್ರೈ ಆಗೋದು ಬೇಡ, ಜಸ್ಟ್ ಬಾಡಿದ್ರೆ ಸಾಕು. ನೋಡಿ ಇವಾಗ ರೆಡಿ ಆಗಿದೆ, ಇದು ಸಾಕು. ಇನ್ನು ಇದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಂತ ಸಾಸ್ ಇದೆಯಲ್ಲ ಅದನ್ನ ಸೇರಿಸ್ಬೇಕು. ಈ ರೀತಿ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ಯಾಪ್ಸಿಕಮ್ ಬೇಕಿದ್ರು ಬಳಸ್ಬೋದು, ಅದು ನಿಮ್ಮ ರುಚಿ ನೋಡ್ಕೊಂಡು. ನಿಮ್ಗೆ ಕ್ಯಾಪ್ಸಿಕಮ್ ಇಷ್ಟ ಅಂದ್ರೆ ಖಂಡಿತ ಬಳಸ್ಬೋದು. ಆಮೇಲೆ 1 ಟೀ ಸ್ಪೂನ್ ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಅದೇ ರೀತಿ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವಾಗ ನೋಡ್ಕೊಂಡು ಸೇರಿಸಿ. ಯಾಕಂದ್ರೆ ಸಾಸ್ಗಳಲ್ಲೆಲ್ಲ ಉಪ್ಪು ಇರುತ್ತೆ, ಅದ ಕಾರಣ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಈ ರೀತಿ ಇದೆ. ಆಮೇಲೆ ನಿಮ್ಗೆ ಗ್ರೇವಿ ತರ ಬೇಕಿದ್ರೆ ಕಾರ್ನ್ಫ್ಲೋರ್ ಮಿಕ್ಸ್ ಸೇರಿಸಬಹುದು. ಆದ್ರೆ ನಾನು ಇಲ್ಲಿ ಸೇರಿಸ್ತಾ ಇಲ್ಲ, ನೀರು ಮಾತ್ರ ಸೇರಿಸ್ತಾ ಇರೋದು. ಯಾಕಂದ್ರೆ ನಂಗೆ ಜಾಸ್ತಿ ಗ್ರೇವಿ ತರ ಬೇಡ ಈ ರೆಸಿಪಿಗೆ. ಆದ ಕಾರಣ ನೋಡಿ ನಾನು ಇಲ್ಲಿ 1/4 ಕಪ್ ನೀರು ಮಾತ್ರ ಹಾಕ್ತಾ ಇರೋದು. ನಿಮಗೆ ಸ್ವಲ್ಪ ದಪ್ಪ ಗ್ರೇವಿ ಬೇಕಿದ್ರೆ ಈ 1/4 ಕಪ್ ನೀರಿಗೆ 1 ಟೀ ಸ್ಪೂನ್ ನಷ್ಟು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೂಡ ಸೇರಿಸಬಹುದು, ತೊಂದ್ರೆ ಏನಿಲ್ಲ. ಆದ್ರೆ ನಾನಿಲ್ಲಿ ಹಾಗೆ ಸೇರಿಸ್ತಾ ಇದ್ದೀನಿ, ಅಂದ್ರೆ ನಂಗೆ ಜಾಸ್ತಿ ಗ್ರೇವಿ ದಪ್ಪ ಬೇಡ, ಜಸ್ಟ್ ಸ್ವಲ್ಪ ಸಿಕ್ಕಿದ್ರೆ ಸಾಕು. ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಸ್ವಲ್ಪ ದಪ್ಪ ಕೂಡ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕರೆಕ್ಟ್ ಆಗಿ ಸಿಕ್ಕಿದೆ. ನೋಡಿ ಈ ರೀತಿ ಇದೆ. ಇನ್ನು ಇದಕ್ಕೆ ನಾವು ಅವಾಗ ನೋಡಿ ಈ ರೀತಿ ಇದೆ. ಇನ್ನು ಇದಕ್ಕೆ ನಾವು ಅವಾಗ ಫ್ರೈ ಮಾಡಿ ರೆಡಿ ಮಾಡಿಟ್ಟಿದ್ವಲ್ವಾ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದನ್ನ ಇದಕ್ಕೆ ಹಾಕೋಬೇಕು. ಅಂದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಈರುಳ್ಳಿ ಮಂಚೂರಿಯನ್ ಮಾಡ್ತಾ ಇರೋದು. ಯಾವುದೇ ತರಕಾರಿ ಬೇಡ, ಗೋಬಿ ಬೇಡ, ಏನ್ ಬೇಡ, ನಮ್ಮ ಮನೆಯಲ್ಲಿರುವ ಈರುಳ್ಳಿ ಇದ್ರೆ ಸಾಕು. ನಮಗೆ ಮಂಚೂರಿಯನ್ ತಿನ್ಬೇಕು ಅಂತ ಅನ್ಸಿದ್ರೆ ಕೂಡ್ಲೆ ಈ ರೀತಿ ಮಾಡಿ ತಿನ್ಬೋದು, ಮಕ್ಳಿಗೆಲ್ಲ ಕೊಡ್ಬೋದು. ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು. ಈ ರೀತಿ ಮಾಡಿ ನಾವು ತಿಂದ್ರೆ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆದ್ರೆ ಸಾಕು, ಜಾಸ್ತಿ ಹೊತ್ತು ಬೇಡ. ಸ್ವಲ್ಪ ಮಿಕ್ಸ್ ಆದ ಕೂಡಲೇ ನಮ್ಗೆ ಫ್ಲೇಮ್ ಆಫ್ ಮಾಡ್ಬೋದು. ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಸ್ಟವ್ ಆಫ್ ಮಾಡಿಬಿಟ್ರೆ ನಮ್ಮ ಈರುಳ್ಳಿ ಮಂಚೂರಿಯನ್ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರುತ್ತೆ, ಬಿಸಿ ಬಿಸಿಯಾಗಿಯೇ ತಿನ್ಬೇಕು, ತುಂಬಾನೇ ರುಚಿಯಾಗಿರುತ್ತೆ ಇದು. ನೋಡಿ ಈ ರೀತಿ ಇದೆ. ಸಾಕು, ನಾನು ತೆಗಿತಾ ಇದ್ದೀನಿ. ಒಂದು ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡೋಣ. ಟೇಸ್ಟಿ ಆಗಿರುವಂತಹ, ಅಂದ್ರೆ ಗೋಬಿ ಮಂಚೂರಿಯನ್ಗಿಂತಲೂ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇದೆ ಇದು. ಈ ರೀತಿ ಮಾಡಿ ತಿಂದ್ರೆ ಸೂಪರ್ ಆಗಿರುತ್ತೆ. ನಾನು ಮಾತ್ರ ಇಲ್ಲಿ ಕ್ಯಾಪ್ಸಿಕಮ್ ಬಳಸಿಲ್ಲ. ನಿಮಗದು ಇಷ್ಟ ಇದ್ದವರು ಖಂಡಿತ ಸೇರಿಸ್ಕೊಳ್ಳಿ ಈರುಳ್ಳಿ ಜೊತೆನೆ. ಅದೇ ರೀತಿ ತುಂಡು ಮಾಡ್ಬಿಟ್ಟು ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಇರುತ್ತೆ. ಇದನ್ನ ತಿಂದು ತೋರಿಸ್ತೀನಿ. ನೋಡಿ ಒಳಗಡೆ ಈ ರೀತಿ ಕರೆಕ್ಟ್ ಬೆಂದು ನಮಗೆ ಕರೆಕ್ಟ್ ಆಗಿ ಸಿಕ್ಕಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.